ಸಿಇಟಿ ಪರೀಕ್ಷೆಯಲ್ಲಿ ಮೈಸೂರಿನ ಸದ್ವಿದ್ಯಾ ಕಾಲೇಜಿನ ವಿದ್ಯಾರ್ಥಿ ಆರ್ ದೀಪಕ್ ಎಂಜಿನಿಯರಿಂಗ್ ವಿಭಾಗದಲ್ಲಿ 2ನೇ ರ್ಯಾಂಕ್ ಪಡೆದಿದ್ದಾರೆ. ದೀಪಕ್ ಮೈಸೂರಿನ ಶಕ್ತಿನಗರದ ನಿವಾಸಿಗಳಾದ ಕೆಎಲ್ ರಾಮಮೋಹನ್ ಸೌಮ್ಯ ದಂಪತಿಯ ಪುತ್ರ. ಸತತ ಪರಿಶ್ರಮದ ಓದು ದೇವರ ಕೃಪೆಯೇ ತನ್ನ ಯಶಸ್ಸಿಗೆ ಕಾರಣ ಅಂತಾರೆ ದೀಪಕ್. ನಾನು ಒಂದು 7th 8th ರ್ಯಾಂಕ್ ಬರ್ಬೋದು ಅಂತ ಅಂದ್ಕೊಂಡಿದ್ದೆ. 2nd ರ್ಯಾಂಕ್ ಬಂದಿರೋ ತುಂಬ ಖುಷಿಯಾಗಿದೆ, ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಆದಮೇಲೆ ನಾನು IIT JEE ಪ್ರಿಪರೇಷನ್ ಮಾಡ್ತಿದ್ದೆ, ಅದು ತುಂಬ ಹೆಲ್ಪ್ ಆಯಿತು ಇದಕ್ಕೆ. IIT JEEಲೂ ಕ್ವಾಲಿಫೈ ಆಗಿದ್ದೀನಿ, 3500 ರ್ಯಾಂಕ್ ಬಂದಿದೆ ಆಲ್ ಇಂಡಿಯಾ. ಐ ವಾಂಟ್ ಟು ಬಿಕಮ್ ಎ ಮೆಕ್ಯಾನಿಕಲ್ ಇಂಜಿನಿಯರ್. IITಲಿ ಸೀಟ್ ಸಿಕ್ಕಿದ್ರೆ, ಬೇಕಾದ ಕಡೆ ಸಿಕ್ಕಿದ್ರೆ ಹೋಗ್ತೀನಿ, ಇಲ್ಲ ಅಂದರೆ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಸೂರತ್ಕಲ್ AIEEE ರಿಸಲ್ಟ್ ಬರುತ್ತಲ್ಲ, ಅಲ್ಲಿ ಹೋಗ್ತೀನಿ. ಅಲ್ಲಿ 2 ಕಡೆನೂ ಸಿಗಲಿಲ್ಲ ಅಂದರೆ CET. ನನ್ನ ಮಗ ದೀಪಕ್ 2ನೇ ರ್ಯಾಂಕ್ ಬಂದಿರೋದು ನಮಗೆಲ್ಲ ತುಂಬಾ ಸಂತೋಷ ಆಗಿದೆ. ಅಂದರೆ ಎಲ್ಲ ತಂದೆ ತಾಯಿಗಳಿಗೂ ಹೀಗೆ ಆಗುತ್ತೆ, ನನಗೆ ತುಂಬ ಸಂತೋಷ ಆಗಿದೆ. ನಾವು ಅವನ್ನ 10 ರ್ಯಾಂಕ್ಗಳು ಖಂಡಿತ ಒಂದು ಬರ್ತಾನೆ ಅನ್ನೋದು ನಂಬಿಕೆ ಇತ್ತು ನಮಗೆ. ಅದು ಫಸ್ಟ್ ರ್ಯಾಂಕ್ಗೆ ಬಂದಿರೋ 2nd ರ್ಯಾಂಕ್ ಬಂದಿರೋದು ತುಂಬಾ ಸಂತೋಷ ಆಗ್ತಿದೆ. ನಾವು ಅವನನ್ನು ನೋಡ್ತಾ ಇರೋದೇನೆಂದರೆ, ಅವತ್ತಿಂದ ನೋಡ್ತಾ ಇರೋ ಅವನು ಪೂರ್ತಿ ಸಾಮರ್ಥ್ಯ ಸ್ಫೂರ್ತಿ ಬಳಸ್ಕೊಳ್ಳಲ್ಲ ಎಲ್ಲವೇ. ಹಾಗಾಗಿ ಒಂದು ಇಷ್ಟರ ಮಟ್ಟಿಗೆ ಒಂದು ದೈವ ಕೃಪೆಯಿಂದ ಅವನ ಪರಿಶ್ರಮ ಎಲ್ಲ ಸೇರಿಕೊಂಡು. ಇನ್ನು ಸಿಇಟಿ ಪರೀಕ್ಷೆ ಮೆಡಿಕಲ್ ವಿಭಾಗದಲ್ಲಿ ಹಾಸನದ ಚಿರಾಗ್ ರಾಜ್ಯಕ್ಕೆ 3ನೇ ಸ್ಥಾನವನ್ನು ಪಡೆದಿದ್ದಾರೆ. ಸತತ ಪರಿಶ್ರಮ ಹಾಗೂ ಕಠಿಣ ಅಭ್ಯಾಸದಿಂದ ಈ ಸಾಧನೆ ಸಾಧ್ಯವಾಯಿತು ಅಂತ ಚಿರಾಗ್ ತಮ್ಮ ಸಂತಸ ಹಂಚಿಕೊಂಡಿದ್ದಾರೆ. ಮುಂದೆ ಮೆಡಿಕಲ್ನಲ್ಲಿ MD ಇನ್ ರೇಡಿಯಾಲಜಿ ಮಾಡಬೇಕು ಅನ್ನೋ ಆಸೆ ಚಿರಾಗ್ನದ್ದು. ಮಗನ ಸಾಧನೆ ತುಂಬಾ ಖುಷಿ ನೀಡಿದೆ ಅಂತ ಪೋಷಕರು ತಮ್ಮ ಸಂತಸವನ್ನ ಹಂಚಿಕೊಂಡಿದ್ದಾರೆ. ಫ್ರೀ ಇರ್ತಿದ್ರು, ಡೌಟ್ಸ್ ಕೇಳ್ತಿದ್ರು, ಎಲ್ಲರಿಗೂ ತುಂಬ ಹೆಲ್ಪ್ ಮಾಡ್ತಿದ್ರು. ಮೆಡಿಕಲಲ್ಲಿ ಯಾವ ಚಾಯ್ಸ್ ಮಾಡೋಣ? ಮೆಡಿಕಲ್ MDಯಲ್ಲಿ ರೇಡಿಯಾಲಜಿ ಮಾಡೋಣ ಅಂತಿದ್ದೀನಿ ನಾನು. ರೇಡಿಯಾಲಜಿ ಮಾಡೋಣ. ನನಗೆ ಖುಷಿನ ತಡ್ಕೊಳಕ್ಕೆ ಆಗ್ತಾ ಇಲ್ಲ ಸರ್. ನಾವು ಅಂದರೆ ಅವನು ವರ್ಕ್ ಮಾಡಿದ್ದಕ್ಕೆ ಅವನಿಗೆ ಪ್ರತಿಫಲ ಸಿಕ್ಕಿದೆ ಸರ್. ಬಟ್ ನಾವು 3rd ರ್ಯಾಂಕ್ ಬರುತ್ತೆ ಅಂತ ತಿಳ್ಕೊಂಡಿರಲಿಲ್ಲ. ಬಟ್ ತುಂಬಾ ಖುಷಿ ಆಗ್ತಿದೆ. ಅಂದರೆ ಆ ಖುಷಿನ ಹೇಳ್ಕೊಳಕ್ಕೆ ಆಗ್ತಾ ಇಲ್ಲ ಸರ್ ನಮಗೆ. ತುಂಬ ಖುಷಿ ಆಗ್ತಾ ಇದೆ. 2nd PUCಲಿ ಒಳ್ಳೆ ಮಾರ್ಕ್ಸ್ ಬಂದಿತ್ತು. ತುಂಬ ಒಳ್ಳೆ ಎಫರ್ಟ್ ಹಾಕಿದ್ದೆ. ಸಿನ್ಸ್ ಬಿಗಿನಿಂಗ್ ಆನ್ಯುವಲ್ ಎಕ್ಸಾಮು CET 2 ಪ್ರಿಪೇರ್ ಆಗ್ತಾ ಇದ್ದೆ. ಮತ್ತೇನೋ ಡೌಟ್ಸ್ ಬಂದರೆ ನಾನು ಕೆಮಿಸ್ಟ್ರಿ ಲೆಕ್ಚರರು, ನಮ್ಮ ಮನೆಯವರು ಜುವಾಲಜಿ, ಹಾಗಾಗಿ ಕ್ಲಿಯರ್ ಮಾಡಿಕೊಡ್ತಾಯಿದ್ರು. ಮತ್ತು ಕಾಲೇಜಲ್ಲಿ ಇದು ಮಾಡ್ತಾಯಿದ್ರು. ಹೀಗೆ ಪ್ಲ್ಯಾನ್ ಮಾಡ್ಕೊಂಡು ಓದ್ತಾಯಿದ್ದೆ. ಇನ್ನು ಬೆಂಗಳೂರಿನ ರಮ್ಯಾ ಮೆಡಿಕಲ್ನಲ್ಲಿ ಮೊದಲ ರ್ಯಾಂಕ್ ಪಡೆದಿದ್ದಾರೆ. MES ಕಾಲೇಜಿನ ವಿದ್ಯಾರ್ಥಿನಿಯಾದ ಈಕೆಗೆ ಫಲಿತಾಂಶ ಖುಷಿ ತಂದಿದೆ. ದಿನಕ್ಕೆ 2 ಗಂಟೆಯಷ್ಟೇ ಓದ್ತಾ ಇದೆ. ಆದರೆ CET ಕೌನ್ಸಿಲಿಂಗ್ ಕ್ಲಾಸ್ಗೆ ಹೋಗಿದ್ದು ಉತ್ತಮ ಫಲಿತಾಂಶ ಬರಲು ಸಹಾಯವಾಯಿತು ಅಂತ ಸುವರ್ಣ ನ್ಯೂಸ್ ಜೊತೆ ತಮ್ಮ ಅಭಿಪ್ರಾಯ ಹಂಚಿಕೊಂಡ್ರು ರಮ್ಯಾ. ನಾನು ನಿಜ ಹೇಳಬೇಕು ಅಂದರೆ ತುಂಬ ಹಾರ್ಡ್ ವರ್ಕಿಂಗ್ ಸ್ಟೂಡೆಂಟ್ ಏನಲ್ಲ, ಬಟ್ ಓದ್ತಾ ಇದ್ದೆ. ಡೈಲಿ ಒಂದು 2 hours ಓದ್ತಾ ಇದ್ದೆ CETಗೋಸ್ಕರ. ನಾನು CET ಕೋಚಿಂಗ್ ಹೋಗ್ತಾ ಇದ್ದೆ. ಸೊ ಅವ್ರು ತುಂಬ ಹೆಲ್ಪ್ ಮಾಡಿದ್ರು, ಚೆನ್ನಾಗಿತ್ತು ಆ ಕೋಚಿಂಗ್ ಎಲ್ಲ. ಆಮೇಲೆ ಅದೇ CET ಅಂದರೆ ಇಟ್ ನೀಡ್ಸ್ ಅ ಡಿಫ್ರೆಂಟ್ ಕೈಂಡ್ ಆಫ್ ಪ್ರಿಪ್ರೇಷನ್ ಅದರ್ ದೆನ್ ನಾರ್ಮಲ್ ಥಿಯರಿ ಎಕ್ಸಾಮ್ಸ್. ಸೊ ಅದೇ ಇದು ಮೋಸ್ಟ್ಲಿ ಅಪ್ಲಿಕೇಶನ್ ಬೇಸ್ಡ್ ಕ್ವೆಶನ್ಸ್ ಇರುತ್ತೆ. ಸೊ ಅದಕ್ಕೆ ಕರೆಕ್ಟಾಗಿ ಯೋಚನೆ ಮಾಡಿ ಆನ್ಸರ್ ಮಾಡೋದು ಅಭ್ಯಾಸ ಮಾಡ್ಕೊಳ್ಬೇಕು. ನಾವು ಎಷ್ಟೇ ಓದಿದ್ರು ಆ 1 hour ಮಾಡೋದೇ ಮೋಸ್ಟ್ ಇಂಪಾರ್ಟೆಂಟ್. ಸೊ ಅದಕ್ಕೆ ಟೆನ್ಷನ್ ಮಾಡ್ಕೊಳ್ಬಾರ್ದು, ಆರಾಮಾಗಿ ಹೋಗ್ಬಿಟ್ಟು ಬರೆದ್ರೆ ಅದೇ that matters the most ಅಂತ ಅಷ್ಟೇ. ಇನ್ನು ಇಂದು CET ರಿಸಲ್ಟ್ ಅನೌನ್ಸ್ ಆಗಿದೆ. CET ಎಂಜಿನಿಯರಿಂಗ್ ವಿಭಾಗದಲ್ಲಿ ಮೊದಲ ರ್ಯಾಂಕ್ ಪಡೆದಿರೋ ಆದಿತ್ಯ ಗಾವ್ಕರ್ ಫುಲ್ ಖುಷಿಯಾಗಿದ್ದಾರೆ. ಸತತ ಪರಿಶ್ರಮದಿಂದ ತನಗೆ ಈ ಒಂದು ಫಲಿತಾಂಶ ಬರೋದಕ್ಕೆ ಸಾಧ್ಯ ಅಂತ ಆದಿತ್ಯ ಹೇಳ್ತಾರೆ. ಆದಿತ್ಯನ ಸಾಧನೆ ಬಗ್ಗೆ ತಂದೆ ತಾಯಿ ತುಂಬಾ ಸಂತೋಷ ವ್ಯಕ್ತಪಡಿಸಿದ್ದಾರೆ. ಸಂತೋಷ ಆಗ್ತಾ ಇದೆ. CET ಫಸ್ಟ್ ಬರ್ತೀನಿ ಅಂತ ಎಂದು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಸೊ ಅದು ಫುಲ್ ಖುಷಿಯಾಗಿದೆ ನನಗೆ, ನಮ್ಮ ಅಪ್ಪ ಅಮ್ಮಂಗೆ ಎಲ್ಲರಿಗೂ. ಆಮೇಲೆ ನಾನು ಅದೇ IIT ಪರೀಕ್ಷೆಗೆ ಪ್ರಿಪೇರ್ ಮಾಡಿದ್ದೆ. ಸೊ ಅದು ಹೆಲ್ಪ್ ಆಯಿತು ಅಂತ ನನ್ನ ಅನಿಸಿಕೆ. ತುಂಬ ಖುಷಿ ಆಗ್ತಾ ಇದೆ ನಿಜವಾಗಿಯೂ. ಅವನು ಬಿಗಿನಿಂಗ್ಸ್ ತುಂಬ ಕಷ್ಟಪಟ್ಟಿದ್ದಾನೆ. ಅವನು ಅಂದರೆ ಹಾರ್ಡ್ ವರ್ಕ್ ತುಂಬ ಮಾಡ್ತಾ ಇದ್ದ. ಫಸ್ಟ್ ರ್ಯಾಂಕ್ ಬಂದಿದ್ದು ತುಂಬ ಖುಷಿ ಅನಿಸುತ್ತೆ, ತುಂಬ ಹೆಮ್ಮೆ ಆಗ್ತದೆ ಇಂಥ ಮಗನನ್ನು ಪಡೆದಿದ್ದಕ್ಕೆ. ಆಮೇಲೆ ಅಫ್ಕೋರ್ಸ್ ನನಗೆ ಆವಾಗೆಲ್ಲ ನಮ್ಮ ಕಾಲದಲ್ಲಿ CET ಇವೆಲ್ಲನೂ ಅಂತ ಗೊತ್ತಿರಲಿಲ್ಲ ಆವಾಗ. IIT ಬಿಡಿ, IITಯಲ್ಲೂ 150 ಫಸ್ಟ್ ರ್ಯಾಂಕ್ ಬಂದಿದ್ದಾನೆ, ಸ್ಟೇಟಿಗೆ ಫಸ್ಟ್ ಬಂದಿದ್ದಾನೆ.